ನೋಡಿ ನಮಗೆ ಹಿಂದೆ ಒಬ್ಳು ಮುಂದೆ ಒಬ್ಳು ಹುಟ್ಟಿದಾಳೆ. ನಾನೇ ಮದುವೆ ಇದು ಅಳ್ತೋಳು ಯಾಕೋ ಯಾಕೆ ಏನೈತೆ ಗೈಸ್ ಆಗ್ಲೇ ಹೇಳೋದಲ್ಲ ಅದು ಇವಳೇನೆ ಇವಳೇ ಗೈಸ್ ಅದು ಕೈಯ ಮುಗಿದ್ಬಿಡೋಣ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇಲ್ಲೇ ಊರಲ್ಲಿ ಇದ್ದಾಗಲೇ ಇದು 2ನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನಾನು. ಸೊ ಸ್ವಲ್ಪ ಕ್ರಿಯೇಟಿವ್ ಆಗಿ ಸ್ವಲ್ಪ ದೇಸಿ ಅಡುಗೆನ ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಇವಾಗ ಈ ವಿಡಿಯೋದಲ್ಲಿ ತುಂಬ ಜನ ಕಾಣಿಸ್ಕೊಂತಾರೆ. ಸೊ ಅಡುಗೆ ಮಾಡೋಕ್ಕಿಲ್ಲ ಎಲ್ಲ ಅರೇಂಜ್ ಮಾಡಿದ್ದೀವಿ. ತುಂಬ ಏನೋ ವೆರೈಟಿಯಾಗಿ ಮಾಡ್ತಾರದು. ಸೊ ಇದು ಚಪ್ಪಡಿ ಕಲ್ಲು, ಇದ್ರ ಮೇಲೆ ಇವಾಗ ನಾವು ಅಡುಗೆ ಮಾಡೋದು, ಚಿಕನ್ ಮಾಡೋದು ನಾವು. ಬರೀ ನನಗೆ, ನನ್ನ ತಂಗಿಗೆ, ಮತ್ತು ಪುಣ್ಯಂಗೆ, ಚಂದನಿಗೆ, ವಿಜುಗೆ, ನಮ್ಮ ಅಮ್ಮಂಗೆ, ನಮ್ಮ ದೊಡ್ಡಮ್ಮಂಗೆ, ನಮ್ಮ ಅಜ್ಜಿಗೆ ಎಲ್ಲರಿಗೂ ಮಾಡ್ತೀವಿ. ಇರೋದೇ ಸ್ವಲ್ಪ ಬಟರೆ ಸೈಡ್ಸ್ ಥರ ಇದು, ಯಾಕಂದರೆ ಮನೇಲಿ ಆಲ್ರೆಡಿ ಮಾಡೋರೆ. ಬಟ್ ನಾವು ಸುಮ್ಮನೆ ಇರಲಿ ಅಂತ ಮಾಡ್ತಾಯಿದ್ದೀವಿ ಅಲ್ವೇನೆ? ಏಯ್ ಹಾಂ, ಏನು ಗೊತ್ತಾ, ನೀವು ಮಾಡೋದ್ರಲ್ಲಿ ನೀವು ಟೇಸ್ಟ್ ನೋಡ್ಬೇಕು ಅಂದ್ರೆ ನಮ್ಮ ಮನೆಯಿಂದ ಸಬ್ಸ್ಕ್ರೈಬ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಬಿಟ್ಟು ನಮ್ಮ ಮನೆ ತಗ ಬಂದ್ರೆ ಡ್ಯೂಟ್ ಹಾಕಿದ್ರೆ ನಾವು ಮಾಡ್ಕೊಡ್ತೀವಿ. ದುಡ್ಡು ಹಾಕೊಂಡು ಮನೆ ತಗ ಬಂದ್ರೆ ಮಾಡ್ಕೊಡ್ತೀನಿ. ಸರಿ ಆಯ್ತು, ಇವಾಗ ಏನೇನ್ ಬೇಕು ಅಂತ ಎಲ್ಲಾನು ತಕೊಂಬತ್ತಾಳೆ ನಮ್ಮ ಚಂದನ ಅವರು. ಏಯ್ ಆಯ್ ಹೋಗು, ಬೇಗ ಹೋಗಿ ಬಾಣ್ಲಿಲಿರೋ ಚಿಕನ್ ತಗೊಂಬಲ್ಲಿ. ನಾನು ಹೇಳ್ತೀನಿ ಆ ಐಟಮ್ಸ್ ಹಾಕ್ತಾ ಹೋಗ್ತಾರೆ ನೀನು. ತಗೊಂಬರೋ ಸರಿ, ಚಿಕನ್, ಮೊಸರು, ನಿಂಬೆಹಣ್ಣು. ಓಕೆ, ಇವಾಗ ಹೋಗಿ ಅಲ್ಲಿ ಅಚ್ಕಾರದ ಪುಡಿ, ಎಣ್ಣೆ ಮತ್ತೆ ಉಪ್ಪು, ಮೆಣಸಿನ ಪುಡಿ ತಕೊಂಬತ್ತೀನಿ ಅಂತ ಹೇಳ್ದಲ್ಲ, ಮನೆ ಒಳಗಡೆ ಐತೆ ತಕೊಂಬತ್ತೀನಿ ಅನ್ನೋದಲ್ಲ. ತಕೊಂಬ, ಅದಕ್ಕೇನಿಲ್ಲ, ಸ್ವಲ್ಪ ಲೈಟಾಗಿ ಇದು ಮಾಡೋದು ಅಷ್ಟು ಕಣ. ಮೆಣಸು ಬೇಕು. ಎಣ್ಣೆನಾ ಅಲ್ಲೇ ಇಡು. ಎಣ್ಣೆ ಅಲ್ಲೇ ಇಡು, ಅಲ್ಲೇ ಇಡೋಗು. ಎಣ್ಣೆ ಅಲ್ಲೇ ಇಟ್ಟಿರು, ಅಲ್ಲೇ ಇಟ್ಟಿರು, ನಾನು ಹೇಳ್ತೀನಿ. ಸೊ ಗೈಸ್, ಫಸ್ಟ್ ಇವಾಗ ನಾವು ಇದಕ್ಕೆ ನನ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಫಸ್ಟು ಅಚ್ಕಾರದ ಪುಡಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇದು ಫಸ್ಟು ಚಿಕನ್ ತಗೋಬೇಕು. ಹಾಂ, ನೀರು ಸೋರೈತೆ ಬಿಡು. ಹೌದಾ, ನೀರು ಇನ್ನೂ ಚೆಲ್ಬೇಕಾ? ಸೊ ಇವಾಗ ಫಸ್ಟು ನಾವು ಅಚ್ಕಾರದ ಪುಡಿ ಹಾಕಬೇಕು. ನೀಟಾಗಿ ಅಚ್ಕಾರದ ಪುಡಿ ಹಾಕಲ್ಲ, ನೀಟಾಗಿ ಹಾಕ್ತಾಯಿದ್ದೀವಿ. ಇವ್ರಿಗೆ ನಾನು ಬ್ರೆಸ್ಟ್ ಪೀಸ್ನ ನೀಟಾಗಿ ಸ್ಲೈಸ್ ಹೊಡ್ಸ್ಕೊಬನ್ನಿ ಅಂದರೆ, ಜೊತೆಗೆ ಲಾಲಿಪಾಪು, ಗುಂಡ್ಕಾಯಿ, ಈಲಿ, ಕಾಲು ಎಲ್ಲ ಹಾಕಿಸ್ಕೊ ಬಂದವೆ. ಅಯ್ಯ ಮೂದೇವಿಗಳು. ಈಗ ಆಮೇಲೆ ಕೈಯಿಂದನೇ ಹಾಕ್ಬೇಕು ಉಪ್ಪಿನ ಪುಡಿನ ಯಾವಾಗಲೂ. ಹಾಕೆ ಸುರೇ. ಬಿಡೆ ಎಲ್ಲ ಇಷ್ಟು ಹಾಕ್ಬಿಟ್ರೆ BP ಬಂದ್ಬಿಡ್ತದೆ ಅಷ್ಟೇ. ಸೊ ಓಕೆ, ಈಗ ನೆಕ್ಸ್ಟ್ ನಾವು ಹಾಕ್ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಬಾ ಹೋಗು. ಸೊ ಓಕೆ, ಇವಾಗ ಅವಳು ಇನ್ನೂ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಬರೋಕ್ಕೆ ಒಂದು ವಾರ ತಗೊಂತಾಳೆ. ಅದಕ್ಕೂ ಮುಂಚೆ ನಾವು ಮೊಸರು ಹಾಕ್ಬೇಡ. ಓಕೆನಾ, ಈ ಮೊಸರನ್ನ ನಾವು ಹಾಕ್ತಾಯಿದ್ದೀವಿ. ಸೊ ಓಕೆ, ಈಗ ಮೊಸರು ಹಾಕುವ ಸಮಯ. ಮೊಸರನ್ನ ನಾವು ಆಲ್ಮೋಸ್ಟು ಸ್ವಲ್ಪನೇ ಹಾಕೊಳ್ಳೋದು, ಯಾಕಂತಂದರೆ ಇದು ಸ್ವಲ್ಪ ಮ್ಯಾರಿನೇಟ್ ಆದಾಗ ಗಟ್ಟಿ ಆಗಬೇಕು. ಸ್ವಲ್ಪ ತೆಳ್ಗಿದ್ರೆ ಹಂಚ್ಮೇಲೆ ಹಾಕ್ದಾಗ ಇದಾಗುತ್ತೆ. ಈ ಮೊಸರನ್ನ ಎತ್ ಮಾಡಿದ್ರು ನನಗೆ, ನಿನಗೆ ಇದು ಬೇಕಾಗುತ್ತೆ. ನಾನು ಹೇಳ್ತೀನಿ ಅದನ್ನ ಡಿಶ್ ಮಾಡೋದ, ಹೋಗಿ ಎತ್ ಮಡಿಕೊಬಿಡು. ಸೊ ಈಗ ನಿಂಬೆಹಣ್ಣು ತಂದರು ನಮ್ಮ ಪುಣ್ಯಶ್ರೀ ಅವರು. ಇದು ಸ್ವಲ್ಪ ಹುಳಿ, ಯಾಕಂದರೆ ಬಿಡು ತಗೋ ಅದು ಮಡ್ಗೋದು ಎತ್ ಮಡ್ಗೋದು ನಾವು. ಹೋಗು, ಅಲ್ಲೇ ಎತ್ ಮಡಗಿರೋ. ಎಲ್ಲ ಎತ್ ಮಾಡ್ಬಿಡು, ಹೋಗು. ನಿಂಬೆಹಣ್ಣು ಇಲ್ಲೇ ಇಟ್ಟಿರೋ, ಈಚ್ ಕಡೆನೇ ಇಟ್ಟಿರೋ. ಈಚ್ ಕಡೆ ಮಡಗಿರೋ. ಮೆಣಸು ಇದು ಎತ್ಕೊಂಡು ಹೋಗ್ಬಿಡು, ಸಾಕು, ಬೇಡ. ಉಪ್ಪಿನ ಪುಡಿ ಮತ್ತೆ ಸರಿ.
ಸೊ ಇವಾಗ ಮೆಣಸನ್ನ ತಗೊಂಡು ಬಂದವ್ರೆ, ಅದನ್ನು ಇವರು ಈಗ ಲೈಟಾಗಿ ಕುಡ್ತಾರೆ. ಲೈಟಾಗಿ ಕುಟ್ಟು ಸಾಕು ಇದನ್ನ. ಸೊ ನಿಂಬೆಹಣ್ಣು ಇಷ್ಟು ಹಾಕ್ತೀನಿ, ಸ್ವಲ್ಪ ಹುಳಿ ಮತ್ತು ಇದಾಗಿರುತ್ತೆ. ನೋಡಿದ್ರೆ ಮಾತ್ರ ಬಾಯಲ್ಲಿ ನೀರು ಬರುತ್ತೆ. ಅದು ಏನದು ಏನು ಕುಟ್ಟಿರ್ತಿದ್ದೀನಿ. ನಮ್ಮನ್ನ ಹಿಂಡಿ ರಸ ತೆಗಿತಾ ಇದ್ದಿದ್ದಾರೆ. ನೋಡಿ ಇವ್ರ ಕೋಪ ಎಲ್ಲ ಮೆಣಸಿನ ಮೇಲೆ ತೋರಿಸ್ಕೊತಿದ್ದ. ಇವ್ರು ನೋಡಿ ನಮಗೆ ಹಿಂದೆ ಒಬ್ಳು ಮುಂದೆ ಒಬ್ಳು ಹುಟ್ಟಿದ್ದಾಳೆ. ನಾನೇ ಮದುವೆ ಈಗ ಹೊಸ್ತಾನ ಗ್ಯಾಸು ಅಲ್ಲ ಬೆಂಕಿ ಪಟ್ಟಣ ಏ ಹಂಗೆ ಎತ್ ಬಗ್ಸೆ ಕೈ ಮೇಲೆ ಇಲ್ಲ ಕಣ, ಹಾಕು ಹಾಕು. ಈಗ ಇವಾಗ ಈಗ ಇದನ್ನ ನಾವು ಇದ್ರ ಮೇಲೆ ಹಾಕದ. ಸೊ ಇವಾಗ ಇದನ್ನ ನಾವು ಮ್ಯಾರಿನೇಟ್ ಮಾಡಬೇಕು, ಲೈಟಾಗಿ ಕಲಿಸ್ಬೇಕು. ಇವಾಗ ನನ್ನ ತೋರಿಸಿ ನೀಟಾಗಿ ತಗೊಳ್ಕೊ. ಸೊ ಇವಾಗ ಇದನ್ನ ನೀಟಾಗಿ ಕಲಿಸ್ತಾ ಇದ್ದೀನಿ. ಮೆಣಸು ಇಲ್ಲಿ ಬರ್ತಾರದು ಇನ್ನೇನು ಕೆಂಪು ಗೊತ್ತಿದೆ ನೋಡಿ ಗೈಸ್, ಇಲ್ಲಿ ಲಾಲಿಪಾಪು, ಇಲ್ಲಿ ಗುಂಡ್ಕಾಯಿ, ಏನೇನೋ ಹಾಕಿಸ್ಕೊ ಬಂದವ್ರೆ. ನಾನು ಹೇಳಿದ್ದೆ ಬೇರೆ. ನಂಗೊಂದು ಈಗಲೇ ಒಂದು ನಾನು ಹೇಳ್ಬಿಟ್ಟು ಇನ್ನು ನನಗೊಂದು. ಸೊ ಓಕೆ ಗೈಸ್, ಇದು ಮ್ಯಾರಿನೇಟ್ ಆಗ್ಬೇಕು. ಇದು ಇವಾಗ ಅಂದರೆ ಕೊಡು ಚಂದನ್ ಹೀಗೆ. ಸೊ ಇವಾಗ ಅದು ಮ್ಯಾರಿನೇಟ್ ಆಗಬೇಕು ಗೈಸ್. ಅವರೆಲ್ಲ ಕಿತ್ತಾಡ್ತವ್ರೆ ತಿಂಡಿಗೋಸ್ಕರ. ಓಕೆ, ಈಗ ಇದು ಮ್ಯಾರಿನೇಟ್ ಆಗೋಕ್ಕೆ ಇದನ್ನ ಎತ್ತು ಮಡಗ್ಬಿಡ್ತೀನಿ ನಾನು. ಸೊ ಇದು ಮ್ಯಾರಿನೇಟ್ ಆಗೋಕ್ಕೆ ಎತ್ತು ಮಡಗ್ತೀನಿ. ಓಕೆನಾ, ಇದನ್ನ ಎತ್ತು ಮಡಗ್ಬಿಟ್ಟು ನಾವು ಇದು ಇದು ಸ್ವಲ್ಪ ಕಾಯ್ಬೇಕಿದು, ಅದೇ ಮೇಯ್ನ್ ಕಷ್ಟ. ಅದಕ್ಕೇನೆ ತಗೋ ಪುಣ್ಯ ಹೋಗಂದ ನಾವು ಇಟ್ಬಿಟ್ಟು ಬಾ. ಸೊ ಗೈಸ್, ಇವಾಗ ಬೆಂಕಿ ಹಚ್ಚಿದ್ದಾರೆ ನಮ್ಮ ಚಂದನ ಅವರು. ಇವಾಗ ಈಗ ಇದ್ರ ಮೇಲೆ ಒಂದೊಂದಾಗಿ ಇಟ್ಬಿಡೋದು. ಈಗ ತಗೋ ಮಾಡು ಹಂಗೆ. ಇರೋ ನಿಮಿಷ ಇರೋ ಅದಕ್ಕಲ್ಲೇ ಅದಲ್ಲ ಫುಲ್ಲು. ನಾನು ಹೇಳಿದೆ ಅದಕ್ಕೆ ಅದು ಸೌದೆ ಎತ್ಕೊ ಬಂದಿದ್ರೆ ಆಗೋದು ಪುಣ್ಯ. ಇರೋ ಹತ್ಕತೈತೆ ಕಣ. ಇರೋ ಅದು ಮೊದಲೇ ಮಾಡುವೆ. ನನ್ಗೆ ಕಣ್ಕೋತಿದ್ದೆ ನಾನು. ನೋಡಿ ಗೈಸ್ ಹೆಂಗ್ ಒದೆ ಬಳಸ್ತವ್ರು ಇವರು. ವಾದೆ ಅಲ್ಲ ಅದು, ವಾದೆ. ನನ್ಗೆ ಯಾಕೋ ಕನ್ನಡ ಲ್ಯಾಂಗ್ವೇಜ್ ಜಾಸ್ತಿ ಮರ್ತೋಯ್ತಿದ್ದೀನಿ. ಇದೆಲ್ಲ ವಿಡಿಯೋ ಮಾಡ್ತಾರದಕ್ಕೆ ಮೇಡಮ್ ಅವ್ರ ಬೈಲ್ ಬರ್ತಾರ ಮಾತ್ಗಳು. ಇಲ್ಲ ಯಾಕಮ್ಮಿ ಏನಮ್ಮಿ ಯಾರ್ಲಮ್ಮಿ ಅವಳು ಅಂತಂದಿರೋಳು. ಹೌದು ಗೈಸ್, ನಾನು ಹಂಗೆ ಅನ್ನೋದು. ನಾನು ಇವಳು ಬೋದ್ಬಿಟ್ಟಾಗ ಮಾತ್ರ ಹಂಗೆ ಯಾಕಮ್ಮಿ ಏನಮ್ಮಿ ಅಂತ ಹೇಳೋದು. ಇವಳು ಸೊ ಗೈಸ್ ಫುಲ್ ಹೊತ್ತು ಆದ್ಮೇಲೆ ನಾನು ಸಿಗ್ತೀನಿ, ಕಟ್ ಮಾಡು. ಗೈಸ್ ಅಂತೂ ಇಂತೂ ಫುಲ್ಲು ಕಾದಿದೆ. ಸೊ ಇವಾಗ ಚಿಕನ್ನ ಹಾಕಿ ನಾವು ಬೇಯಿಸೋದು ಒಂದೇ ಬಾಕಿ ಇರೋದು. ನಮ್ಮ ಸತತವಾಗಿ ನಮ್ಮ ಪುಣ್ಯ ವಿಜು ಮತ್ತು ವಿಜು ಹೇಳೋದು ವೇಸ್ಟು. ನಮ್ಮ ಚಂದನ ಅವರು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಇದರಲ್ಲಿ. ಸೊ ಚಿಕನ್ನ ಮ್ಯಾರಿನೇಟ್ ಮಾಡಿರೋದು ಎಣ್ಣೆ. ಈಗ ಅದ್ರ ಮೇಲೆ ಹಂಗೆ ಫುಲ್ಲು ಸಾವ್ರಿ ಒಂದೊಂದಾಗಿ ಇಡ್ತೀವಿ. ಸೊ ಅದನ್ನು ನಮ್ಮ ವಿಜುವರು ವೀಡಿಯೋ ಮಾಡ್ತಾರೆ ನೀಟಾಗಿ, ಮತ್ತು ನಮ್ಮ ಪುಣ್ಯವ್ರು ಯಾರು ವೀಡಿಯೋ ಮಾಡ್ತಾರೆ. ಸೊ ಫಸ್ಟು ಯಾರೋ ಇವಳು ನೋಡಿ ಗೈಸ್ ಹೆಂಗ್ ಮಾಡ್ತಿದ್ದಾರೆ. ಸೊ ಗೈಸ್ ಇದು ಎಣ್ಣೆ ತವದ ಮೇಲೆ ಹಾಕಿಡ್ರೆ ಎಣ್ಣೆ ತವ ನೋಡಿ ಗೈಸ್, ಹಿಂಗೆ ಹಾಕಿ ಹಿಂಗೆ ಚಲ್ಲೋರಿ ಅಂತಲೇ ಮಾಡ್ತಾ ಇರೋದವರು. ಇಲ್ಲ ಆಗಲ್ಲ ಕಂಬಿಡ್ತಲ್ಲ. ಅದು ನೀರಲ್ಲ ಎಣ್ಣೆ. ನೀರು ಹಾಕಿದ್ರೆ ಇಷ್ಟು ಮಟ್ಟಿಗೆ ಆಗ್ತಿರ್ಲಿಲ್ಲ. ಉಯ್ಯಿರು ಕೆಳಕ್ಕೆ ಚಂದಕ್ಕೆ ಒಣ ಚಲೋ ಕೆಳಕ್ಕೆ. ಹಾಂ ಎಲ್ಲ ಬಡ್ ನೋಡಿ ಗೈಸ್ ಹೆಂಗೆ ದಗ ಅಂತ ಒಳ್ಳೆ ಕೆಂಡ ಉರ್ದಂಗೆ ಉರಿತಿದೆ. ಕೆಂಡನೆ ಕಣ ಉರಿಯೋದು ಮಂಗ. ಸುಮ್ಮನೆ ಇರೋಣ, ಏನೋ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ. ಯಪ್ಪ ದೇವ್ರೆ.
ಒಬ್ನು ಹೇಳಾರ ಯೂಟ್ಯೂಬ್ ಚಾನಲ್ ಅಯ್ಯಪ್ಪ ಚೆನ್ನಾಗೇ ಸುಡ್ತೀಗ ನನಗೆ. ನನಗೂ ಸುಡ್ತು ಆಗಲಿ ಬಡ್ ಬಡ್ ಅಂತ. ಬಡ್ ಬಡ್. ಸೊ ಇವಾಗ ಈ ಕಡೆ ತರಿಸಿ. ಸೊ ಗೈಸ್ ಇವಾಗ ಇದನ್ನು ಇನ್ನೊಂದ್ಸತಿ ನೀಟಾಗಿ ಕಲಸಿ ಹಿಂಗೆ ಅಜ್ಜಿ ಮೇಲ್ಗಡೆ ಇಡ್ತಾ ಹೋಯ್ತೀನಿ ನೋಡಿ. ಸೌಂಡ್ ಬರ್ತಾಯ್ತಾ? ನೋಡಿ ನೋಡಿ ಹೆಂಗ್ ಮಾಡ್ತಿದ್ದಾರೆ ಎಲ್ಲ ಬರ ಬರ. ಹಾಯ್ ನನಗೊಂದು ಭಯ ಬಡ್ ಬಡ್ ಅಡ್ಡ ಅಂತ ಅದೆಲ್ಲ ಅಂತ. ಸೊ ಗೈಸ್ ಇವಾಗ ಇದೆಲ್ಲ ಫುಲ್ ಬೇಯಬೇಕು, ಅದನ್ನು ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಹಿಂದೆ ನಾವು ಕಾವ್ಗಂತ ಇಟ್ಟಿದ್ದೋ. ಸೊ ಅದು ಹೊಡೆದೋಗೈತೆ ಈಗ ನೆಕ್ಸ್ಟ್ ಇದು ಹೊಡೆದೋಗೋ ಚಾನ್ಸಸ್ ತುಂಬ ಐತೆ, ಭಯ ಐತೈತೆ ಅದೇ ನಮ್ಗೀಗ. ಹಿಂದೆ 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 ಹೊಡೆದೋಗೈತೆ ಇದು ಎಲ್ಲ. ಇದು ಕಡ್ಡಿ ಎತ್ಕೊಳ್ಳಿ ಆ ಕಡ್ಡಿ ಅದು ಅದಲ್ಲ ಅದು ಬಿಡು ಸಾಕು ಬಿಡು. ಚೂರ್ ಚೂರಾಗಿ ಒಳ್ಳೆ ಇದಾಗ್ಬಿಟ್ಟಿದೆ. ನನ್ನ ಪ್ರಕಾರ ಇದು ಹೊಡೆದೋಗ್ಬೋದೇನೋ ಗೊತ್ತಿಲ್ಲ. ಸೊ ಗೈಸ್ ಹೊಡೆದೋಯ್ತು ಕೊನೆಗೂ. ಸದ್ಯ ಎತ್ತು ಮೊಳಕಿದಂಗೆ ಹೊಡೆದೋಯ್ತು. ಈಗ ಇದನ್ನ ಮ್ಯಾರಿನೇಟ್ ಮಾಡಿ ಫುಲ್ಲು ಅದನ್ನ ಕಾಯಕ್ಕೆ ಇಟ್ಟಿದ್ದು. ಆದ್ರೆ ಸಡನ್ ಆಗಿ ಹೋಗು ತವ ತಗೋಬರ್ಗ ಹೋಗ್ಬೇಕ. ನಂದು ಕ್ರಾಕ್ಸು ಆಮೇಲೆ ಸೀದೋಯ್ತದೆ ಇದು. ಇಲ್ಲಿ ನೋಡಿ ಎಲ್ಲ ಒಂದೊಂದು ಪೀಸ್ ಆಗಿದೆ, ಚಕ್ಕೆ ಬಿಟ್ಕೊಂಡಿರೋದು. ನಾವು ಹಂಗು ಅಂದ್ಕೊಂಡು ಎಲ್ಲೋ ಆ ಸಿಮೆಂಟ್ ಏನೋ ಇತ್ತೇನೋ ಅದಕ್ಕೆ ಹಂಗೆ ಬಿಟ್ಕೊಂತೈತೆ ಅಂತ. ಇಂಥ ಟುಸ್ ಪಟಾಕಿ ಇದು ಅಂತ ಗೊತ್ತೇ ಇರಲಿಲ್ಲ. ನಂಗೆ ಇಷ್ಟ ಆಗಲ್ಲ ಮಮ್ಮಿ, ಸುಮ್ಮನಿರೋ. ಸೊ ಯು ಗೈಸ್ ಇವಾಗ ಇದ್ರ ಮೇಲೆ ಹಾಕಿ ಈಗ ಒಂದೊಂದಾಗೆ ಮಾಡಿ ಮುಡಿಸ್ತೀವಿ. ನಾನು ಹಂಗಾರೆ ನೀನು ತಿನ್ಬೇಡ, ಹೋಗು ಮಮ್ಮಿ. ಆಯ್ತು ನಾನು ಮೊಟ್ಟೆ ಕೋಳಿ ಸಾರು ಮಾಡ್ತೀನಿ. ಸರಿ ಆಯ್ತು ತಿನ್ನು. ಸೊ ಗೈಸ್ ಈಗ ಇನ್ನೊಂದು ಇಲ್ಲಿ ನೋಡಿ, ಇದು ಒಂದಾಗಿರೋದು. ಸೊ ಇವಾಗ ಇಲ್ಲಿ ಇನ್ನೊಂದು ನಡೀತೈತೆ. ಇರೋ ಒಂದು ನಿಮಿಷ, ಎಣ್ಣೆ ಹಾಕಿಲ್ಲ ಆಗ್ಲೇ ಇದು ಮಾಡ್ತಿದ್ಯಲ್ಲ. ಕಣ್ಣು ಫುಲ್ ನೋಡಿ ಹೆಂಗೆ ರೆಡ್ ಆಗಿ, ಅಪ್ಪ ಫುಲ್ಲು ಹೋಗ್ಬಿಟ್ಟಿದೆ ಕಣ್ಣು. ನೀರು ಒಸಿ ಬರ್ತಾ ಇಲ್ಲ ನನಗಂತೂ. ಹೌದು ಈಗ ಇದೊಂದು ಆದ್ರೆ ಈಗ ಇದೆಲ್ಲ ಆದಂಗೆ ಹಾಗೆಲ್ಲ ಕುತ್ಕೊಂಡು ತಿನ್ಬೇಕಷ್ಟೇ. ಸೊ ಬನ್ನಿ ನಮ್ಮನೆ ವೇಸ್ಟ್ ಮಾಡಿ ನಾವು ಬಂದು ತೋರಿಸ್ತೀನಿ. ಅವಳು ತುಂಬ ಡೀಪಾಗಿ ಕೆಲಸ ಮಾಡ್ತಾವಳೆ. ಭಾರಿ ಕೆಲಸ ಮಾಡ್ತಾ ಇರೋದು ಇವರೇನೆ ನೋಡಿ ಗೈಸ್. ಸರಿ ಗೈಸ್ ಆಗ್ಲೇ ಹೇಳೋದಲ್ಲ, ಅದು ಇವಳೇನೆ, ಇವಳೇ ಗೈಸ್ ಅದು. ಕೈಯ ಮುಗಿದ್ಬಿಟ್ಟು ಮುಖ ನೋಡ್ರಿ ಹಂಗೆ ಅನ್ಸಲ್ವಾ ಗೈಸ್? ಕಮೆಂಟ್ ಮಾಡಿ ಗೈಸ್. ಇವಳನ್ನ ಅವ್ರ ತರನೇ ಕಾಣ್ತಾಳಲ್ವಾ ಸ್ವಲ್ಪ? ಬಿಸ್ಕೆಟ್ ತಿಂದ್ಲು, ನಾವು ಬಿಸ್ಕೆಟ್ ಹಾಕ್ತು, ಬಿಸ್ಕೆಟ್ ತಿಂದ್ಲು ಇವಳು. ಅದಕ್ಕೆ ಸ್ವಲ್ಪ ಹತ್ರಕ್ಕೆ ತಗೊಂಡೋಗಿ ಕೊಟ್ಲು. ಸೊ ಬನ್ನಿ ಗೈಸ್, ಈಗ ನಾವು ನಮ್ಮ ಜಾಗಕ್ಕೆ ಹೋಗೋಣ. ಒಂದು ಆಘಾತ ಮತ್ತೆ ಸಿಡಿತಾ ಇದೆ ಗೈಸ್ ಇದು. ಅಳ್ತೋಳು ಯಾಕೆ ಏನೈತೆ?
ಕೊಡು ಕೊಡಿಲಿ. ಫಸ್ಟ್ ತೆಗಿ ಅಣ್ಣ, ಫಸ್ಟ್ ತೆಗಿ ಹೇಳ್ತೀನಿ ನಾನು, ಫಸ್ಟ್ ತೆಗಿ ಅಣ್ಣ. ನಾಳೆ ಕೆಂಚ ಗುಳಗಳು ಕಳ್ಸುದೆ ಅಂತ ಗೊತ್ತಿಲ್ಲ ನಮ್ಮ ಮೈಯಲ್ಲಿ. ಅಯ್ಯಪ್ಪೋ ಆಯ್ಲೇ ಲೇ ನೋಡು ಹೆಂಗ್ ಬೇಯಿಸಿದ್ಲು, ಚೆನ್ನಾಗಿ ಬೇಯಿಸಿದೆ ನಾನು. ಇವಳು ತೆಗ್ದು ಎಲ್ಲ ಸೀದ್ಸ್ಬಿಟ್ಟದಾಗೆ ಹಂಗ್ ಕಟ್ ಮಾಡ್ತಿರೋದು. ಇಲ್ಲಿ ಇದ್ನೂ ಸೀದ್ಸವಳೆ, ಎಲ್ಲ ಸೀದ್ಸವಳೆ ತಗೆ. ನೋಡಿ ಗಾಯ್ಸ್, ಓ ಇದೇ ಫೋನ್ ಇದೆ ಅಯ್ಯೋ. ಗೈಸ್ ಬೋಣಿ ಮಾಡ್ತಿದಾರೆ ನೋಡಿ ಇಲ್ಲಿ. ಫಸ್ಟ್ನೇ ಬೋಣಿ ಇವ್ರೆ ಕೆಲಸ ಮಾಡ್ದಂತಾನೆ. ಏ ಮೂಳೆ ಮೂಳೆ ಕಾಣ, ಅದು ರೆಕ್ಕೆ ಪೀಸು ಎತ್ಕೊಂಡ್ ಅಲ್ಲಿ ಕರೆಕ್ಟಾಗಿ ಮುಂದ ಅದೇ ಎತ್ಕತು. ಎತ್ಕೋ ಕಾಯಿ, ನೀನ್ ಕಾಲ್ ಎತ್ಕೊಳೆ. ನೀನ್ ಏನು ಕೆಲಸ ಮಾಡ್ತಿರೋಳು, ಕಾಲ್ ಎತ್ಕೋ, ಕಾಲ್ ಎತ್ಕೋ. ಈ ರಾಮ ಆಮೇಲೆ ಆಶೆ ಕೊಡ್ತೀನಿ. ಹೇಗೆ ಎತ್ಕೊಳ್ಳೆ ಕಾಲು? ಹ್ಞೂ ಎತ್ಕೋ, ಕಾಲನ್ನ ಎತ್ಕೋ, ಆಮೇಲೆ ಮಿಕ್ಕಿತ್ ಕೊಡ್ತೀನಿ ಕಣ. ಎತ್ಕೊ, ನಿಂಗೆ ಯಾವ್ದು ಬೇಕಾದ ಎತ್ಕೊ ನೀನು. ಪಾಪ ಚಿವಳೆ ಕೆಲಸ ಮಾಡಿರೋದು ಜಾಸ್ತಿ. ವೆರಿ ಗುಡ್ ಗರ್ಲ್. ಯಾವ್ದು ಬೇಕಾ ನಿಂಗೆ? ಏನು ಅಂದರೆ ಏನು ಮಾಡ್ದಿರೋಳೆ. ಪೀಸ್ ಹಿಡ್ಕೊಂಡು ನಮ್ಮ ಒಂದು ಚಾನಲಲ್ಲಿ ಜಾಸ್ತಿ ಎಂಟರ್ಟೈನ್ ಮಾಡಿದ್ದು ಇವಳು. ಆ್ಯಂಡ್ ಇವಳು ಸ್ವಲ್ಪ, ಸೊ ಅದಕ್ಕೆ ಇವ್ರಿಬ್ರಿಗೂ ಕಾಲ್ ಕೊಟ್ಟಿದೆ. ಪೀಸ್ ಕೊಟ್ಟಿರಲಿಲ್ಲ, ತಗೋ ಎತ್ಕೊಳ್ರಿ. ಇನ್ನೊಂದು ಪೀಸ್ ಬೇಗ ಚಿಕ್ಕ ಚಿಕ್ಕ ಪೀಸ್ ಎತ್ಕೊಳ್ರಿ. ಈ ಕಡೆ ಅದು ಆ ಕಡೆ ಸೈಡು. ವೆರಿ ಗುಡ್. ಇನ್ನು ಹಿಂಗೆ ನಾನು ಬಂದಾಗೆಲ್ಲ ಎಂಟರ್ಟೈನ್ ಮಾಡ್ತಾರೆ ನೀನು ಕೂಡ. ಮಳ್ಳೀರು ಇಬ್ರು. ಸೊ ಗಾಯ್ಸ್ ನೋಡಿ, ಅಂತೂ ಇಂತೂ ಖಾಲಿ ಆಗಿದೆ. ಇವಳೇ ಜಾಸ್ತಿ ತಿಂದವಳು ನೋಡಿ, ಇನ್ನೂ ತಿಂತಾವಳೆ. ಓಕೆ, ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ಮುಂದಿನ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಹೇಳ್ದಂಗೆ ಓದ್ ವ್ಲಾಗಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ಒಂದು ಶಾರ್ಟ್ ಮೂವಿನ ಅಪ್ಲೋಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ದಿವಸದಲ್ಲಿ. ಸೊ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಶಾರ್ಟ್ ಮೂವಿನ ನೀವು ಸಪೋರ್ಟ್ ಮಾಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.